ಇನ್ನು ಅಮಿತಾಬ್ ಆಸ್ತಿ ಡೀಟೇಲ್ಸ್ ಕೇಳಬೇಕು ನೀವು. 2007ರಲ್ಲಿ ಅಮಿತಾಬ್ ತಾಯಿ ಡಾಕ್ಟರ್ ಟಿ ಕೃಷ್ಣವೇಣಿ ಹೆಬ್ಯಾ. ಇನ್ನು ಅಮಿತಾಬ್ ಅವರ ಆಸ್ತಿ ಡೀಟೇಲ್ಸ್ ಕೂಡ ಬಹಳ ಮುಖ್ಯ ಆಗತ್ತೆ. ಅವರ ಆಸ್ತಿ ಡೀಟೇಲ್ಸ್ ಏನು ಅಂತ ನಾವು ನೋಡ್ತಾ ಹೋದ್ರೆ 2007ರಲ್ಲಿ ಅಮಿತಾಬ್ ತಾಯಿ ಡಾಕ್ಟರ್ ಟಿ ಕೃಷ್ಣವೇಣಿ ಹೆಬ್ಯಾ ಗ್ರಾಮದಲ್ಲಿ ಖರೀದಿಸಿದ ಆಸ್ತಿ. ಇದೇ ರಾಜು ಮಧ್ಯಸ್ಥಿಕೆಯಲ್ಲೇ ಲಕ್ಷಗಟ್ಟಲೆ ಹಣ ಕೊಟ್ಟು ಖರೀದಿ ಮಾಡಿದ್ರು. ಜಾಗಕ್ಕೀಗ ಕೋಟ್ಯಾಂತರ ಮೌಲ್ಯ ಇದೆ. ಖರೀದಿ ನಂತರ ಮನೆ ಹಾಗೂ ದೇವಸ್ಥಾನ ನಿರ್ಮಿಸಿಕೊಂಡಿರುವ ಅಮಿತಾಬ್ ಕುಟುಂಬ ಗಾಂಧಾರೇಶ್ವರಿ ಹಾಗೂ ದ್ವಾರಕಾಮಯಿ ದೇವಸ್ಥಾನದಲ್ಲಿ ಆಗಾಗ ಪ್ರತ್ಯಂಗಿನ ಹೋಮ ಮಾಡ್ತಾರೆ. ಹೋಮದ ಹೊಗೆ ಬಗ್ಗೆ ಕೂಡ ಆಕ್ಷೇಪದ ಹೆಸರಲ್ಲಿ ಹಿಂದಿನಿಂದಲೂ ಕೂಡ ಖ್ಯಾತೆ ತಗೊಂಡು ಬಂದಿದ್ದಾರೆ. ಮೊದಲಿಂದಲೂ ಕೂಡ ಟಾರ್ಚರ್ ಕೊಡ್ತಾನೆ ಬಂದಿದ್ದಾರೆ. ಅಮಿತಾಬ್ ಆಸ್ತಿ ಡೀಟೇಲ್ಸ್ ನಾವು ನೋಡ್ತಾ ಹೋದ್ರೆ ಒಂದು 2007ರಲ್ಲಿ ಅಮಿತಾಬ್ ತಾಯಿ ಡಾಕ್ಟರ್ ಟಿ ಕೃಷ್ಣವೇಣಿ ಹೆಬ್ಯಾ ಗ್ರಾಮದಲ್ಲಿ ಒಂದು ಆಸ್ತಿಯನ್ನ ಖರೀದಿ ಮಾಡ್ತಾರೆ. ಈ ಒಂದು ಆಸ್ತಿಯನ್ನ ಯಾವ ರೀತಿ ಖರೀದಿ ಮಾಡ್ತಾರೆ ಅಂತ ಅಂದ್ರೆ, ಈಗ ಟಾರ್ಚರ್ ಕೊಡ್ತಾ ಇದ್ದಾರಲ್ಲ ರಾಜು ಅವರು, ಆ ಒಂದು ರಾಜು ಅವರ ಮಧ್ಯಸ್ಥಿಕೆಯಲ್ಲಿ ಈ ಒಂದು ಆಸ್ತಿಯನ್ನ ಖರೀದಿ ಮಾಡ್ತಾರೆ. ಖರೀದಿ ಮಾಡಿದ ನಂತರ ಅಲ್ಲಿ ಮನೆ ಮತ್ತೆ ದೇವಸ್ಥಾನವನ್ನ ನಿರ್ಮಾಣ ಮಾಡ್ಕೊಳ್ತಾರೆ. ಈಗ ಆ ಒಂದು ಜಾಗ ನನಗ್ ಬೇಕು, ಮಧ್ಯಸ್ಥಿಕೆಗೆ ಏನು ಕಮಿಷನ್ ಕೊಡ್ಬೇಕು ಅದೆಲ್ಲವನ್ನು ಕೂಡ ಕೊಟ್ಟಿರ್ತಾರೆ. ಈಗ ಆ ಒಂದು ಜಾಗ ನಮಗ್ ಕೊಡಿ ಅಂತಾನೆ ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ರ ಸರ್? ಉತ್ತರ ಕೊಡಿ. ನೀವೇನಾದ್ರು ಆ ಒಂದು ಜಾಗಕ್ಕೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಇವ್ರಿಗೆ ಏನಾದ್ರು ಫ್ರೀಯಾಗಿ ಆ ಒಂದು ಜಾಗದಲ್ಲಿ ಮನೆ ಕಟ್ಕೊಳ್ಳಿ, ದೇವಸ್ಥಾನ ಕಟ್ಕೊಳ್ಳಿ ಅಂತ ನೀವು ಪರ್ಮಿಷನ್ ಕೊಟ್ಟಿದ್ರಾ? ಅವ್ರು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ, ಅವ್ರ ಮನೆಯನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ, ದೇವಸ್ಥಾನವನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದನ್ನ ಕೇಳಲಿಕ್ಕೆ ನಿಮ್ಗೆ ಯಾರು ಸರ್ ಅಧಿಕಾರ ಕೊಟ್ಟಿದ್ದು? ನಿಮಗೆ ಜಾಗ ಬೇಕು ಅಂದ್ರೆ ಬೇರೆ ಜಾಗ ಪರ್ಚೇಸ್ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಒಂದು ಕುಟುಂಬಕ್ಕೆ ಇಷ್ಟರ ಮಟ್ಟಿಗೆ ಟಾರ್ಚರ್ ಕೊಡ್ತೀರಾ? ಯಮನ ರೀತಿಯಲ್ಲಿ ಕಾಣಿಸ್ತೀರಾ ಒಂದು ಕುಟುಂಬಕ್ಕೆ ನೀವು ಅಂತಂದ್ರೆ, ಇಷ್ಟರ ಮಟ್ಟಿಗೆ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ಅಂತಂದ್ರೆ ಅದೆಲ್ಲದಕ್ಕೂ ಕೂಡ ನೀವು ಉತ್ತರವನ್ನ ಕೊಡಬೇಕಾಗತ್ತೆ. ಲಕ್ಷಾಂತರ ರೂಪಾಯಿ ಹಣವನ್ನ ಕೊಟ್ಟು ಆ ಜಾಗವನ್ನ ಖರೀದಿ ಮಾಡಿರೋದು. ಯಾರು ಕೂಡ ಫ್ರೀಯಾಗಿ ತಗೊಳಪ್ಪ ಈ ಒಂದು ಜಾಗ, ನೀನು ಈ ಒಂದು ಜಾಗದಲ್ಲಿ ಮನೆ ಕಟ್ಕೋ, ದೇವಸ್ಥಾನ ಕಟ್ಕೋ ಅಂತ ಯಾರು ಕೂಡ ಕೊಟ್ಟಿಲ್ವಲ್ಲ. ಅವ್ರ ಕಷ್ಟ